Welcome to the Mobile Tech in Kannada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಗೆಳೆಯ ಸುಹೀಲ್ ಮತ್ತೊಂದು ಹೊಸ ಟ್ಯುಟೋರಿಯಲ್ ಒಂದಿಗೆ ಬಂದಿದ್ದೀನಿ. ಅದು ಏನಂದರೆ ಸ್ಪೀಕಿಂಗ್ ಕ್ಲಾಕ್ ತೋರಿಸ್ತೀನಿ. ಏನೇನು ಆಪ್ಷನ್ ಇದೆ, ಏನೇನು ಎಲ್ಲ ಮಾಡ್ಬೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಸ್ವಲ್ಪ ಬ್ಯಾಕ್ಗ್ರೌಂಡ್ ಪ್ರಾಬ್ಲಮ್ ಇದೆ, ಕ್ಷಮಿಸಬೇಕು. ನಾನು ತೋರಿಸ್ತೀನಿ ಅಪ್ಲಿಕೇಶನ್ ಯಾವುದಂತ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಿಂದಿನ ಟ್ಯುಟೋರಿಯಲ್ಗೆ ತುಂಬ ಒಳ್ಳೆಯ ಕಮೆಂಟು ಮತ್ತು ಎಲ್ಲ ಬಂದು ಮಾಡಿದ್ದೀರಾ, ವೀಡಿಯೋಸ್ ಲೈಕ್ ಎಲ್ಲ ಮಾಡಿದ್ದೀರಾ, ಮತ್ತು ಸಲಹೆ ಕೂಡ ಕೊಟ್ಟಿದ್ದೀರಾ ವಾಟ್ಸಪ್ ಗ್ರೂಪ್ಗಳಲ್ಲಿ. ಧನ್ಯವಾದಗಳು. ಸ್ಪೀಕಿಂಗ್ ಕ್ಲಾಕ್ ಇದೇ ಚಾನಲ್ನ ನಾವು ಇವತ್ತು ಚಾನಲ್ ಅಂತೀನಿ, ಈ ಅಪ್ಲಿಕೇಶನ್ನ ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಈ ಅಪ್ಲಿಕೇಶನ್ ಏನಂದರೆ ಒಂದು ಟೈಮ್ ಅನೌನ್ಸ್ಮೆಂಟ್ ಅಪ್ಲಿಕೇಶನ್ ಆಗಿರುತ್ತೆ. ಟೈಮ್ ನೋಡ್ಕೊಳ್ಳೋಕ್ಕೆ ಯಾವ್ಯಾವ ರೀತಿ ನಾವು ಕಷ್ಟಪಡ್ತೀವಲ್ವ, ಮನೇಲಿದ್ದರೆ ಗಡಿಯಾರ ಇಟ್ಕೊಂಡಿರ್ತೀವಿ, ಫೋನ್ಗಳಲ್ಲಿ ಫೋನ್ ಓಪನ್ ಮಾಡ್ಕೊಂಡು ಟೈಮ್ ನೋಡಬೇಕಾಗಿರುತ್ತೆ. ಸಮ್ಟೈಮ್ಸ್ ಎಮರ್ಜೆನ್ಸಿ ಆಗಿರಲ್ಲ. ಆಮೇಲೆ ಟೈಮ್ ಅನೌನ್ಸ್ಮೆಂಟ್ ಬ್ಯಾಟ್ರಿಗಳನ್ನ ಹಾಕ್ಕೊಂಡಿರ್ತೀವಿ, ಅನೌನ್ಸರ್ ಅಂತ ಏನೇನೋ. ಆಮೇಲೆ ಸ್ಮಾರ್ಟ್ ವಾಚ್ಗಳನ್ನ ಬಳಸ್ತೀವಿ, ವಾಚ್ಗಳನ್ನ ಬಳಸ್ತಾ ಇದ್ದೀವಿ ಮುಂಚೆಗಳಿಂದನೂ. ಟೈಟಾನಿಕ್ ಅಂತೆ, ಅದು ಇದು. ಇವಾಗ ಸ್ಮಾರ್ಟ್ ವಾಚ್ ರಿಂಗ್ ಎಲ್ಲ ಬರ್ತಾ ಇದ್ದಾವೆ, ಸ್ಮಾರ್ಟ್ ವಾಚ್ ಇದೆ, ರಿಂಗ್ ಎಲ್ಲ ಬರ್ತಾಯಿದ್ದಾವೆ. ಅದೇ ರೀತಿ ಇದು ಒಂದು ಅಪ್ಲಿಕೇಶನ್ ಆಗಿರುತ್ತೆ. ವಿಡಿಯೋ ಅವಧಿ ಕಡಿಮೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಿದೆ ಅಂತ. ಇದರಲ್ಲಿ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್. ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಬೋದು. ಪ್ಲೇಸ್ಟೋರಲ್ಲಿ ಲಿಂಕ್ ಅವೈಲೇಬಲ್ ಇದೆ. ನಮ್ಮ ಚಾನಲಲ್ಲೂ ಕೂಡ ಲಿಂಕ್ ಕೊಡ್ತೀವಿ. ಡೌನ್ಲೋಡ್ ಮಾಡಿ ಏನಿಲ್ಲ, ಜಸ್ಟ್ ನೆಕ್ಸ್ಟ್ ಕೊಡಬೇಕು, ಸ್ಟೋರೇಜ್ ಪರ್ಮಿಷನ್ ಕೊಡಬೇಕು. ನಿಮ್ಮ ಬ್ಯಾಕ್ಗ್ರೌಂಡ್ ಪ್ರಾಸೆಸ್ ಲಿಮಿಟಲ್ಲಿ ಹೋಗಿ ಕೂಡ ಪರ್ಮಿಷನ್ ಕೊಡಬೇಕಾಗುತ್ತೆ. ಅದು ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ಖಂಡಿತ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಗ್ರೂಪಲ್ಲಿ. ಸೆಟ್ಟಿಂಗ್ಸ್ ಇದೆ, ಅನಲಾಗ್ ಕ್ಲಾಕು, ಡಿಜಿಟಲ್ ಕ್ಲಾಕು. ಇದೇನೋ ಮೊದಲು ಅನಲಾಗ್ ಕ್ಲಾಕ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಎಷ್ಟು ಈ ಅಪ್ಲಿಕೇಶನ್ ಒಳಗಡೆ ಬಂದು ಕೂಡ ಟೈಮ್ ನೋಡ್ಕೋಬೋದು. ಸೆಟ್ಟಿಂಗ್ ನೋಡೋಣ, ಸೆಟ್ಟಿಂಗಲ್ಲಿ ಏನೇನಿದೆ. ಎನೇಬಲ್ ಟೈಮ್ ಅನೌನ್ಸ್, ಇದು ಆನ್ ಇರಬೇಕಾಗುತ್ತೆ. ಟೈಮ್ ಎನೇಬಲ್ ಆಗಬೇಕಾದ್ರೆ ಇದು ಆನ್ ಆಗಿರಬೇಕಾಗುತ್ತೆ. ಅನೌನ್ಸ್ ಫ್ರೀಕ್ವೆನ್ಸಿ ಎವ್ರಿ ಅವರ್ ಅಂದರೆ ಗಂಟೆಗೆ ಒಂದೊಂದು ಸತಿ ಟೈಮ್ ಅನೌನ್ಸ್ ಮಾಡೋ ಥರ. ನಾನು ಅವಾಗಿಂದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀನಿ. ನಾನು ಇಟ್ಕೊಂಡಿರೋದು 15 ನಿಮಿಷಕ್ಕೊಂದ್ಸತಿ ನನಗೆ ಅನೌನ್ಸ್ ಮಾಡಿ ಟೈಮ್ ಹೇಳ್ತಾ ಇದೆ. ನೀವು ಅರ್ಧ ಗಂಟೆಗೊಂದ್ಸತಿ, ಎವ್ರಿ ಅವರ್, ಎವ್ರಿ 15 ಮಿನಿಟ್ಸ್ಗೂ ಕೂಡ ಇಟ್ಕೋಬೋದು ನೀವು. ಲ್ಯಾಂಗ್ವೇಜ್ ಪ್ಯಾಕ್ ಇದರಲ್ಲಿ ಫ್ರೆಂಡ್ಸ್ ಕ್ಷಮೆ ಇರಲಿ, ಕನ್ನಡ ಯಾವುದೇ ರೀತಿ ಅಪ್ಲಿಕೇಶನ್ಗಳು ಇಲ್ಲ. ಅಪ್ಲಿಕೇಶನ್ ಅಂತೀನಿ, ಲ್ಯಾಂಗ್ವೇಜ್ಗಳಿಲ್ಲ. ತೋರಿಸ್ತೀನಿ ಯಾವ್ದಾದ್ರು ಬಂದಿದೆ ಅಂತ. ಒಂದು ನಿಮಿಷ ಫ್ರೆಂಡ್ಸ್, ಪ್ರಾಬ್ಲಮ್ ಇದೆ, ಸಾರಿ. ಇಂಗ್ಲೀಷ್ ಸೆಲೆಕ್ಟ್ ಆಗಿದೆ ಡಿಫಾಲ್ಟ್ ಆಗಿ. TNG ಇದು ಯಾವುದು ಲ್ಯಾಂಗ್ವೇಜ್ ಅಂತ ಗೊತ್ತಾಗ್ತಿಲ್ಲ, ಸ್ಪೆಲ್ಲಿಂಗ್ ಹೇಳ್ತಾ ಇದೆ. ಹಿಂದಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇದು ಯಾವುದೋ ರಾಯ್ ಅಂತೆ. ಮೇ ಬಿ ಟಾಕ್ಬ್ಯಾಕ್, ಗೂಗಲ್ ಟಾಕ್ಬ್ಯಾಕ್ ಯಾವುದೋ ಬೇರೆ ಥರ ಅನೌನ್ಸ್ ಮಾಡ್ತಿರ್ಬೋದು, ಬೇರೆ ಯಾವುದೋ ಲ್ಯಾಂಗ್ವೇಜ್ ಇರ್ಬೋದು. ಇದು ಇಂಗ್ಲೀಷ್ ಚೆಕ್ ಆಗಿದೆ. ಸೊ ಫ್ರೆಂಡ್ಸ್, ಇದರಲ್ಲಿ ಇರೋ ಥರ ನಾನು ತೋರಿಸ್ತಾ ಇದ್ದೀನಿ. ಲ್ಯಾಂಗ್ವೇಜ್ನ ನೀಟಾಗಿ ರೀಡ್ ಮಾಡಿದ್ರೆ ನಮ್ಗೆ ಕೇಳಿಸ್ಕೊಂಡು ಆನ್ಸರ್ ಮಾಡ್ಬೋದು. ಅದರಲ್ಲಿ ಹೇಳೋ ಥರ ನಾನು ಹೇಳ್ತಾ ಇದ್ದೀನಿ. ಮೇ ಬಿ ಎಲ್ಲ ಲ್ಯಾಂಗ್ವೇಜ್ಗೂ ಅವೈಲೇಬಲ್ ಇಲ್ಲ ಅನ್ಕೋತೀನಿ ನಾನಿದು. ಇಂಗ್ಲೀಷ್ ಅಂತೂ ಖಂಡಿತ ಇದೆ, ಇಂಗ್ಲೀಷ್ ಅಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬರ್ಬೋದು. ಇದು ಹೇಳ್ತಾ
ನಾನು ಇಲ್ಲಿಂದ ಬ್ಯಾಕ್ ಬರ್ತೀನಿ. Setting enabled Oxford. Announce every 30 minutes. Every language. Item 1 of 4 English. Silent time. ಸೈಲೆಂಟ್ ಟೈಮ್ ಇದೆ. Off switch. Silent time. ಸೈಲೆಂಟ್ ಟೈಮ್ ಇದರಲ್ಲಿ ಏನಿದೆ ಅಂತ ನೋಡೋಣ. Off switch. 2200-0600. ಅಂದರೆ ನೀವು ಇದರಲ್ಲಿ ಟೈಮ್ ಎಡಿಟ್ ಕೂಡ ಮಾಡಿಟ್ಕೊಬೋದು. ಈಗ ಅಲಾರಾಮಲ್ಲಿ 11 ಗಂಟೆಗೆ ಸ್ಟಾರ್ಟ್ ಆದರೆ ಸ್ಲೀಪಿಂಗು ಬೆಳಗ್ಗೆ 6 ಗಂಟೆಗೆ ಎದ್ದೇಳೋ ಥರ ಈ ಥರ 24 hours format. 24 hours ಫಾರ್ಮೆಟ್ ಯಾವಾಗ ಬೇಕಾದ್ರೂ ಟೈಮ್ ಅನೌನ್ಸ್ ಮಾಡುತ್ತೆ. Oxford. Volume. On 2200-0. Shows close time rate 21:45. 2200 text box unavailable. ಇಲ್ಲಿ ಎಡಿಟ್ ಮಾಡ್ಬೋದು. ಎಡಿಟ್ ಆಪ್ಷನ್ ಇದೆ ಇದರಲ್ಲಿ. 22:15. 22:15. Right arrow. 22:15 text box unavailable. 2200. 22:15 right 21:45. 21:30 054 right arrow. 05:45. 05:06 shows time 06:00. ಇಲ್ಲಿ ಚೇಂಜ್ ಮಾಡ್ಬೋದು. Shows time 06:00. 06:15. Shows time 06:30. ನೋಡಿ ಚೇಂಜ್ ಆಗ್ತಾ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ 06:45. 07:00. 07:00 06:45. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. 06:15. ನೋಡಿ ಇದು ಚೇಂಜ್ ಮಾಡ್ಬೋದು. 06:00 right arrow. 21:45. right 22:15. ನೋಡಿ ಇದು ಕೂಡ ಇದು right ಮಾಡ್ಬೋದು. 22:45. ಓಕೆ ಫ್ರೆಂಡ್ಸ್, ಈ ಅಪ್ಲಿಕೇಶನ್ನ ಇದು ಚಿಕ್ಕ ಜಾಸ್ತಿ ಅಷ್ಟಿಲ್ಲ, ಸ್ವಲ್ಪ ಆಪ್ಷನ್ಸ್ ಕೂಡ ಇದೆ. ಸಿಂಪಲಾಗಿ ಇದನ್ನು ಯೂಸ್ ಮಾಡ್ಬೋದು. ವಾಚ್ ಯಾರೋ ಯೂಸ್ ಮಾಡಲ್ಲ ಅಥವಾ ಫೋನಲ್ಲೇ ಟೈಮ್ ನೋಡ್ಕೋಬೇಕು ಅಂದವರು ಅಥವಾ ಏನಾದ್ರು ಯೂಸ್ ಮಾಡೋವಂಥವ್ರು ಖಂಡಿತ ಯೂಸ್ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನ ಟೈಮ್ ಅನ್ನೋನ್ಸರ್ಗಳನ್ನ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತೀರಿ. ಇದು ಕೂಡ ಅದೇ ರೀತಿ ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳ್ತಾ ನಮ್ಮ ಟ್ಯುಟೋರಿಯಲ್ನ ಮುಗಿಸ್ತೀನಿ. ಧನ್ಯವಾದಗಳು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.